ಇವತ್ತಿನಿಂದ ರಾಜ್ಯದಾದ್ಯಂತ ಶಾಲೆಗಳು ಆರಂಭ ಆಗ್ತಾ ಇದೆ. ಶಾಲಾ ಆರಂಭದ ದಿನಾನೇ ಭಾರೀ ಸಮಸ್ಯೆಗಳನ್ನ ಮಕ್ಕಳು ಎದುರಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಬಹುತೇಕ ಕಡೆಗಳಲ್ಲಿ. ಕೆಸರು ಮೋರಿ ನೀರಿಂದ ಮಕ್ಕಳಿಗೆ ವೆಲ್ಕಮ್ ಆಗಿದೆ. ಶಾಲೆಗಳಲ್ಲಿ ಬಹಳಷ್ಟು ಖುಷಿಯಾಗಿ ಮಕ್ಕಳು ಇವತ್ತು ಬೆಳಿಗ್ಗೆನೆ ರೆಡಿಯಾಗಿ ಶಾಲೆಗೆ ಬರ್ತಾ ಇರೋದು. ಮಕ್ಕಳು ವೆಲ್ಕಮ್ ಮಾಡಿದ್ದು ಮಾತ್ರ ಕೊಳಚೆ ನೀರು, ಕೆಸರು ನೀರು, ಮೋರಿ ನೀರಿಂದ ಶಾಲೆ ತುಂಬ ಹೋಗಿದೆ. ರಾಜಧಾನಿಯ ಶಾಲೆಯಲ್ಲಿ ಇದೆಂಥ ದುಸ್ಥಿತಿ. ಕಾಕ್ಸ್ಟೌನ್ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಶಾಲೆಗೆ ಹೋಗೋದಕ್ಕೂ ಸರ್ಕಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಶಾಲಾ ಆರಂಭದ ದಿನ ಮಕ್ಕಳಿಗೆ ಹಬ್ಬದ ವಾತಾವರಣ ಇರಬೇಕು ಹಾಗಂತ ಶಿಕ್ಷಣ ಇಲಾಖೆ ಹೇಳುತ್ತೆ. ಆದರೆ ಶಿಕ್ಷಣ ಇಲಾಖೆಯ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತ ಅನ್ನೋ ರೀತಿಯಲ್ಲಿ ಈ ಪರಿಸ್ಥಿತಿಗಳು ಕಾಣಸಿಗ್ತಾ ಇದೆ. ಬೆಂಗಳೂರಲ್ಲಿರುವಂತಹ ಕಾಕ್ಸ್ಟೌನ್ನಲ್ಲಿರುವಂತಹ ಒಂದು ಶಾಲೆಯ ಸರ್ಕಾರಿ ಶಾಲೆಯ ದುಸ್ಥಿತಿ ನೋಡ್ತಾ ಇದ್ದೀವಿ. ಇವತ್ತು ಶಾಲೆ ಆರಂಭ ಆಗ್ತಾ ಇದೆ. ಬೆಳಗ್ಗೆನೆ ಮಕ್ಕಳು ಖುಷಿಯಾಗಿ ರೆಡಿಯಾಗಿ ಶಾಲೆಗೆ ಓಡ್ಕೊಂಡು ಬಂದರೆ ಆ ಶಾಲೆ ಪರಿಸ್ಥಿತಿ ಈ ರೀತಿಯಾಗಿದೆ. ಡಿವೈಡರ್ ಹಾಕಿದ್ದಾರೆ. ಆ ಡಿವೈಡರಿಂದ ನೀರು ಆ ಕಡೆ ಹೋಗ್ತಾ ಇಲ್ಲ. ತಗ್ಗು ಈ ಕಡೆ ಅಪ್ಪಿದೆ, ಆ ಕಡೆ ತಗ್ಗಿದೆ. ನೀರು ಹೋಗ್ದಿಲ್ಲ, ಎಲ್ಲ ಈ ನೀರು ಇಲ್ಲಿ ಬರ್ತದೆ, ಇಲ್ಲಿ ಸ್ಟಾಕ್ ಆಗ್ಬಿಡ್ತದೆ. ಮತ್ತೆ ಮಳೆ ನಿಂತಾಗ ಏನಾಗ್ತದೆ, ಇಲ್ಲಿ ನಾವು JCPಲೆಲ್ಲ ಮೊನ್ನೆ ತೆರವು ಮಾಡಿಸಿದ್ದೀವಿ. ಈ ಪಕ್ಕದಲ್ಲಿ ಏಕನೋ ನಿಧಾನ ನೀರು ಹೋಗುತ್ತೆ, ಈ ರೊಚ್ಚೇನಾಗುತ್ತೆ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಈಗ ನಮ್ಮ SDM ಸರಿಗೆಲ್ಲ ಹೇಳ್ಬಿಟ್ಟು ಇದನ್ನು ಒಂದು ಬದಲಿ ವ್ಯವಸ್ಥೆ ಮಾಡಿಸ್ತೀವಿ, ತರ್ತೀವಿ ಮೇಡಮ್. ಈಗ ಮಳೆ ಈಗ ಸ್ಟಾರ್ಟ್ ಅಲ್ಲ ಇವತ್ತು ಮೇಡಮ್, ಮಳೆ ಬಂದು ಹಿಂಗೆ ಆಗಿದೆಯಲ್ಲ, ಈಗ ತರ್ತೀವಿ. ಇವತ್ತು ಮೀಟಿಂಗ್ ಕರಿತೀವಿ. ಇಲ್ಲಿ ನಾನು ಹೊಸದಾಗ ಬಂದಿದ್ದೆ, ಈಗ ಒಂದು 3 months ಆಯ್ತು ಅಷ್ಟೇ, ರಜಾವಧಿಯಲ್ಲಿ ಬಂದಿದ್ದೀನಿ. ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಮೀಟಿಂಗ್ ಕರೆದಿದ್ದೀವಿ ಎಲ್ಲ ನಮ್ಮ SDM ಸರ್ನ. ಚರಂಡಿ ನೀರು ತುಂಬಿಕೊಂಡಿರುವ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇವತ್ತಿನಿಂದ ಸರ್ಕಾರಿ ಶಾಲೆ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ಮಕ್ಕಳು ಶಾಲೆಗೆ ಬರೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದರೆ ನಾನೀಗ ಕಾಕ್ಸ್ಟೌನ್ನಲ್ಲಿರೋ ಸರ್ಕಾರಿ ಶಾಲೆ ಮುಂದೆ ಇದ್ದೀನಿ. ಇದರ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಒಂದೊಂದು ಮಕ್ಕಳು ಕೂಡ ಈ ಕೆಸರು ಗೆದ್ದೆಯಲ್ಲಿ ದಾಟ್ಕೊಂಡು ಹೋಗುವಂತಹ ಸಿಚುವೇಶನ್ ಇದೆ. ಆ ಮಕ್ಕಳು ಕೆಸರು ಮೇಲೆ ಕಾಲು ಹಾಕಬಾರ್ದು ಅಂತ ಇಲ್ಲಿನ ಸ್ಥಳೀಯ ಸಿಬ್ಬಂದಿ ಮಧ್ಯೆ ಕಲ್ಲು ಹಾಕಿ ಇಟ್ಟಿದ್ದಾರೆ. ಆ ಕಲ್ಲನ್ನು ದಾಟ್ಕೊಂಡು ಹೋಗುವಂತಹ ಸಿಚುವೇಶನ್ ಈ ಭಾಗದಲ್ಲಿ ಇದೆ. ಸೊ ಬೆಂಗಳೂರಿನಾದ್ಯಂತ News18 ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೆಂಗಿದೆ ಅನ್ನೋದನ್ನ ವರದಿ ಮಾಡಿತ್ತು. ಈಗಾಗಲೇ ಹಲವು ಸಲ ಕೂಡ ವರದಿ ಮಾಡಿ ಎಚ್ಚರಿಸುವಂತಹ ಪ್ರಯತ್ನ ಮಾಡಿತ್ತು. ನಾನೇನು ನಿಂತಿದ್ದೀನಲ್ಲ, ಇದು ಶಾಲಾ ಎಂಟ್ರೆನ್ಸು. ಮಳೆ ಬಂದಂತಹ ಎಫೆಕ್ಟು ಈ ರೀತಿಯಾಗಿ ಕೆಸರುಗದ್ದೆ ಆಗಿ ಹೋಗ್ಬಿಟ್ಟಿದೆ. ಕಾಕ್ಸ್ಟೌನ್ನಲ್ಲಿರುವಂತಹ ಸರ್ಕಾರಿ ಸಂಯುಕ್ತ ಶಾಲೆ ಇದು. ಅಂದರೆ ಸಾಕಷ್ಟು ಮಕ್ಕಳು ಇಲ್ಲಿ ಈ ಭಾಗದಲ್ಲಿ ಓದ್ತಾರೆ. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಕೆಸರುಗದ್ದೆ ಆಗಿ ಹೋಗ್ಬಿಟ್ಟಿದೆ. ಎಂಟ್ರೆನ್ಸ್ ಯಾವ ರೀತಿಯಾಗಿ ಕೆಸರುಗದ್ದೆ ಆಗಿದೆ ಅನ್ನೋದನ್ನ ನೀವು ಗಮನಿಸ್ಬೋದು. ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ನಮಗೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಬಟ್ ಮಕ್ಕಳು ಯಾವ ರೀತಿಯಾಗಿ ನಡೀತಾ ಇದ್ದಾರೆ. ಶಾಲೆಗಳಲ್ಲಿ ಹೇಳಿದ್ರು, ಅಂದರೆ ಶಿಕ್ಷಣ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಮೊದಲ ದಿನ ಮಕ್ಕಳು ಬರುವಾಗ ಹೂವುಗಳಿಂದ ಅಲಂಕಾರ ಮಾಡಬೇಕು, ತಳಿರು ತೋರಣಗಳಿಂದ ಸಿಂಗರಿಸಬೇಕು ಅಂತ. ಆದರೆ ಇಲ್ಲಿ ಯಾವ ರೀತಿಯಾಗಿ ಕೆಸರುಗದ್ದೆ ಆಗಿರಿದೆ ಅನ್ನೋದನ್ನು ನೋಡ್ಬೋದು. ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ಇದನ್ನು ದಾಟಿ ಹೋಗ್ತಾ ಇದ್ದಾರೆ. ದಾಟಿ ಹೋಗೋದಕ್ಕಾಗದೆ ಅವರು ಇಲ್ಲಿಲ್ಲ ಸರ್ಕಸ್ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬಂತು. ಮೊದಲನೇ ದಿನನೇ ಹಿಂಗಾದರೆ ಸರ್ಕಾರಿ ಶಾಲೆ ಕತೆ ಏನು ಅನ್ನೋ ಪ್ರಶ್ನೆ ಇದೆ. ಸೊ ಆದಷ್ಟು ನಿರ್ವಹಣೆ ಮಾಡಬೇಕು. ಇಲ್ಲಿನ ಸ್ಥಳೀಯ BOಗೆ ಸೂಚನೆಯನ್ನು ಕೊಡುವಂತಹ ಅವಶ್ಯಕತೆ ಇದೆ. ವಿಡಿಯೋ ಜರ್ನಲಿಸ್ಟ್ ಶ್ರೀನಿವಾಸರು ಜೊತೆ ಪ್ರಗತಿ ಶೆಟ್ಟಿ, News18 ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಬೆಂಗಳೂರಲ್ಲಿರುವಂತಹ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು. ಇಲ್ಲೇ ಹಿಂಗಾಗ್ಬಿಟ್ರೆ ಎಲ್ಲೋ ದೂರದ ಹಳ್ಳಿಯಲ್ಲಿರುವಂತಹ ಯಾವುದೋ ಹಳ್ಳಿಯ ಶಾಲೆ ಪರಿಸ್ಥಿತಿ, ಸರ್ಕಾರಿ ಶಾಲೆ ಪರಿಸ್ಥಿತಿ ಹೆಂಗಿರಬಹುದು, ಅಲ್ಲಿನ ಮಕ್ಕಳು ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರಬಹುದು ಅನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ. ಇದ್ರ ಜೊತೆಗೆ ಸರ್ಕಾರಿ ಶಾಲೆ ಬೆಂಗಳೂರಲ್ಲಿರಲಿ ಅಥವಾ ಯಾವುದೋ ಊರಲ್ಲಿರಲಿ, ಯಾವುದೋ ಗ್ರಾಮದಲ್ಲಿರಲಿ, ಒಟ್ಟೊತ್ತಿನಲ್ಲಿ ತಾತ್ಸಾರಕ್ಕೆ ಒಳಗಾಗುತ್ತೆ ಅನ್ನೋದು ಗೊತ್ತಾಗ್ತದೆ. ಖಂಡಿತ ಅರುಣ್, ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮೂಗುಮುರಿಯೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಮಧ್ಯ ಏನೇನೋ ಫೆಸಿಲಿಟಿಗಳನ್ನ ಕೊಟ್ಟು ಮಕ್ಕಳನ್ನ ಸರಿಯೋದಕ್ಕೆ ಎಂತೆಂತ ಆಂದೋಲನಗಳನ್ನೆಲ್ಲ ಮಾಡಿ, ಮೆಗಾ ಪೋಷಕರ ಸಭೆ ಅಂತೆಲ್ಲ ಮಾಡಿ ಅಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಇಲಾಖೆಯ ಆಯುಕ್ತರು ಸೂಚನೆಯನ್ನ ಕೊಟ್ರೆ ಅದು ಅನುಷ್ಠಾನಕ್ಕೆ ಬರುವಂತಹ ಹಂತದಲ್ಲಿ ಯಾವ ರೀತಿಯಾಗಿ ಅಂತ ನೋಡಿ. ಅಂದ್ರೆ ಪೋಷಕರ ಸಭೆ ಗಿಬೆ ಎಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ. ಆದ್ರೆ ಶಾಲೆ ಅಧಿಕೃತವಾಗಿ ಆರಂಭ ಆದಂತಹ ಮೊದಲ ದಿನವೇ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಒದ್ದಾಡ್ಕೊಂಡು ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ಇದೆ. ಕಾಕ್ಸ್ಟೌನ್ ಅಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆ ಅಂತಲ್ಲ, ಅಲ್ಲಿರುವಂತಹ ಕೆಲವು ಸರ್ಕಾರಿ ಶಾಲೆಗಳ ಹಣೆ ಬರ ಇದೇ ರೀತಿಯಾಗಿದೆ. ಇದು News18 ಬಿಚ್ಚಿಟ್ಟಿರುವಂತದ್ದು ಕೇವಲ ಪ್ರಾಥಮಿಕ ಶಾಲೆ, ಪ್ರೌಢ ಶಾಲೆ ಎರಡೂ ಕೂಡ ಇರುವಂತಹ
ಮಾದರಿ ಶಾಲೆ ಅದು. ಅಂದ್ರೆ ಹೈಸ್ಕೂಲ್ ಮಕ್ಕಳು 400 ಜನ ಇದ್ದಾರೆ, ಪ್ರೈಮರಿ ಮಕ್ಕಳು 150 ಜನ ಇದ್ದಾರೆ. ಟೋಟಲ್ ಒಂದು 550 ಮಕ್ಕಳು ಅದೇ ಶಾಲೆಯಲ್ಲಿ ಇರುವಂತದ್ದು. ನಾವು ನೋಡ್ತಾ ಇದ್ದ ಹಾಗೆ ಒಂದು ಮಗು ಕಾಲ್ಜಾರಿ ಬೀಳುವಂತಹ ಸಿಚುವೇಶನ್ ಎಲ್ಲ ಅಲ್ಲಿ ನಿರ್ಮಾಣ ಆಗೋಗಿತ್ತು. ಅಂದ್ರೆ ಶಾಲೆಗೆ ಫಸ್ಟ್ ಡೇ ಬರುವಾಗ ನೀವು ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ಉತ್ಸಾಹದಿಂದ ಮಕ್ಕಳನ್ನ ವೆಲ್ಕಮ್ ಮಾಡಿ ಅಂತೆಲ್ಲ ಶಿಕ್ಷಣ ಇಲಾಖೆ ಹೇಳಿತ್ತು. ಇಲ್ಲಿ ನೋಡಿದ್ರೆ ಮೋರಿ ನೀರು, ಕೆಸರು ನೀರು, ಇರೋ ಬರೋ ಎಲ್ಲಾ ನೀರು ಶಾಲೆ ಎಂಟ್ರೆನ್ಸ್ ನಲ್ಲಿ ಮಕ್ಕಳನ್ನ ಸ್ವಾಗತ ಮಾಡ್ತಾ ಇದೆ. ಇವತ್ತು News18 ವರದಿ ಮಾಡಿದ ತಕ್ಷಣ ಅಲ್ಲಿ ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ರು, ಇವತ್ತೊಂದು SDMC ಸಭೆ ಕರಿತೀವಿ, ಸಭೆ ಕರೆದಿದ್ದು ಏನ್ ಪರಿಹಾರ ಕೊಡ್ತೀವಿ ಅಂತ. ಬಟ್ ಈ ಸಿಚುವೇಶನ್ ಹಿಂಗಿದೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ನಿನ್ನೆ ಮಳೆ ಬಂದಿರ್ಲಿಲ್ಲ. ಸೊ ಮೊನ್ನೆ ಬಂದಿರುವಂತಹ ಮಳೆ ಎಫೆಕ್ಟ್ ಈ ರೀತಿಯಾಗಿ ಶಾಲಾ ಮುಂಭಾಗ ಕೆಸರು ಗೆದ್ದೆ ಆಗಿರೋದು. ಸೊ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ನಾಳೆ News18 ಅದೇ ಜಾಗಕ್ಕೆ ಹೋಗುತ್ತೆ. ಕ್ಲಿಯರ್ ಮಾಡಿಲ್ಲ ಅಂದ್ರೆ ಶಿಕ್ಷಣ ಇಲಾಖೆ ಗಮನವನ್ನ ಮಲಗಿರೋ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಅಂತೂ ಆಗುತ್ತೆ. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.